ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ಒಂದು ಒಳ್ಳೆಯ ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾವುದಂದರೆ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಜಾಬ್ಸ್ ಕಾಲ್ ಫಾರ್ಮ್ ಮಾಡಿದಾರ. ಇಂಡಿಯನ್ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ನ್ಯೂ ಲೇಟೆಸ್ಟ್ ಜಾಬ್ಸ್ ರೆಕ್ರೂಟ್ಮೆಂಟ್ 2025 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಲೇಟೆಸ್ಟ್ ನ್ಯೂಸ್. ಸೊ ಪೋಸ್ಟ್ ಆಫೀಸ್ನಲ್ಲಿ ಜಾಬ್ ಕಾಲ್ ಫಾರ್ಮ್ ಮಾಡಿದ್ದು ಸ್ಯಾಲರಿ 74,150 ರೂಪೀಸ್ ಅಂತಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಯಾವ ಪೋಸ್ಟ್ ಅಂತಂದರೆ ಅಸಿಸ್ಟೆಂಟ್ ಇಂಜಿನಿಯರ್, GDS, ಪೋಸ್ಟ್ಮ್ಯಾನ್ ಪೋಸ್ಟಿಗೆಲ್ಲ ಕಾಲ್ ಮಾಡಿದ್ದಾರೆ. ಸೊ ಇವತ್ತೇ ನೀವು ಅರ್ಜಿ ಸಲ್ಲಿಸಬೇಕು ಅಂಥೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಇಂಡಿಯನ್ ನ್ಯೂಸ್ ಲೇಟೆಸ್ಟ್ ಪೋಸ್ಟ್ ಆಫೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಜಾಬ್ಸ್ ರೆಕ್ರೂಟ್ಮೆಂಟ್. ಸೊ ಆ್ಯಕ್ಚುಲಿ ಒಂದು ಪೋಸ್ಟಿಗೆ ಬೇರೆ ಬೇರೆ ಪೋಸ್ಟಿಗೆ ಬೇರೆ ಬೇರೆ ಸ್ಯಾಲರಿ ಇರ್ತೈತಿ. ಸೊ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸೊ ಈ ಸಿವಿಲ್ ಇಂಜಿನಿಯರ್ ಪೋಸ್ಟ್, ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟಿಗೆ 1,42,000 ತನಕ ಸ್ಯಾಲ್ರಿ ಕೊಡ್ತಾರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ಕರ್ನಾಟಕದವರು ಅಪ್ಲೈ ಮಾಡಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕೊನೆಯ ದಿನ ಅಪ್ಲೈ ಮಾಡಲಿಕ್ಕೆ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಉದ್ಯೋಗ ಸ್ಥಳ ಅಖಿಲ ಭಾರತ. ಸೊ ಇಂಡಿಯಾದಲ್ಲಿ ಎಲ್ಲಾದರೂ ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಸಿಗ್ಬೋದು. ಮತ್ತು ಎಷ್ಟು ಹುದ್ದೆಗಳದಾವ ಅಂತಂತ ಹೇಳಿ ನೋಟಿಫಿಕೇಶನಲ್ಲಿ ಕೊಟ್ಟಿರ್ತಾರೆ. ನೀವು ಅದನ್ನು ಚೆಕ್ ಮಾಡಿಕೊಡ್ರಿ. ಮತ್ತು ಯಾರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಕೊಡ್ತಾರೆ, ಮಹಿಳೆಯರು ಮತ್ತು ಪುರುಷರು. ವೇತನ ಶ್ರೇಣಿ ₹1,42,000 ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಡ್ರಿ. ಹುದ್ದೆ ವಿವರ. ಸೊ ಯಾವ ಪೋಸ್ಟ್ ಅಂದರೆ ಸಿವಿಲ್ ಇಂಜಿನಿಯರ್, ಅಸಿಸ್ಟೆಂಟ್ ಸಿವಿಲ್ ಇಂಜಿನಿಯರ್ ಪೋಸ್ಟ್ ಇದೆ ಇದು. ಸೊ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಕನಿಷ್ಠ 18 ಇಯರ್ಸ್ ಮುಗಿದಿರಬೇಕು ಮತ್ತು ಗರಿಷ್ಠ 56 ಇಯರ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂಥೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ನೋಡಿರಿ ಯಾರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇಂಡಿಯನ್ ಕ್ಯಾಂಡಿಡೇಟ್ಸ್ ಅಷ್ಟೇ ಅರ್ಜಿ ಸಲ್ಲಿಸಬೇಕಂತ ಹೇಳ್ಕೊಟ್ಟಿದ್ದಾರೆ. ಶೈಕ್ಷಣಿಕ ಅರ್ಹತೆ ಅಂದರೆ ಸೊ ಎನಿ ಡಿಗ್ರಿ ಫ್ರಾಮ್ ಯೂನಿವರ್ಸಿಟಿ, ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ವಯೋಮಿತಿ ಸಡಿಲಿಕೆ ಏಜ್ ರಿಲ್ಯಾಕ್ಸೇಷನ್ ಇರ್ತೈತೆ ಅಂತ ಹೇಳ್ಕೊಡ್ತಾರೆ. ಸೊ ಬೇರೆ ಬೇರೆ ಕ್ಯಾಟಗರಿ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತೈತೆ ಅಂತ ಹೇಳ್ಕೊಡ್ತಾರೆ. ಇದನ್ನು ಕ್ಲಿಯರ್ಲಿ ಓದ್ಕೊಡ್ರಿ. ಮತ್ತು ಸಿಲೆಕ್ಷನ್ ಪ್ರೊಸೆಸ್ ಹೆಂಗೆ ಇರ್ತೈತಿ, ಸೊ ಫಸ್ಟಿಗೆ ಏನು ಮಾಡ್ತಾರೆ, ನೆಕ್ಸ್ಟ್ ಸಿಲೆಕ್ಷನ್ ಮಾಡಬೇಕಂದ್ರೆ ಏನು ಮಾಡ್ತಾರೆ ಅದನ್ನು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತಂಥೇಳಿ ನಿಮಗೆ ಜಾಸ್ತಿ ಮಾಹಿತಿ ಬೇಕಂತಂದರೆ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ. http://indiapost.gov.in ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಸಿಟ್ ಮಾಡಿ ನೀವು ಡೀಟೇಲ್ಸ್ ತಿಳ್ಕೊಡ್ರಿ. ಮತ್ತು ನೋಟಿಫಿಕೇಷನ್ ಇರ್ಬೋದು, ಅಪ್ಲಿಕೇಶನ್ ಲಿಂಕ್ ಇರ್ಬೋದು, ಅಪ್ಲಿಕೇಶನ್ ಫಾರ್ಮ್. ಸೊ ಎಲ್ಲ ಅಲ್ಲಿ ನಿಮಗೆ ಸಿಗ್ತೈತಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ನ ಫಿಲಪ್ ಮಾಡಿ ಸಬ್ಮಿಟ್ ಮಾಡಿರಿ. ಮತ್ತು ಅರ್ಜಿ ಸಲ್ಲಿಸುವ ವಿಳಾಸನೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಅಡ್ರೆಸ್ಸಿಗೆ ನೀವು ಅಪ್ಲಿಕೇಶನ್ನ ಫಾರ್ಮ ತುಂಬಿ ಕಳಿಸ್ಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಹಚ್ಚಿ. ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ, November 11th, 2024 ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇಷ್ಟು ಒಳಗಡೆ ನೀವು ಸಬ್ಮಿಟ್ ಮಾಡಿ ಅದು ರೀಚ್ ಆಗಬೇಕು. ಸೊ ಟೈಮ್ ನೋಟ್ ಮಾಡಿಕೊಡ್ರಿ, ಡೇಟ್. ಸೊ ಅದರೊಳಗಡೆ ನೀವು ಕೊಟ್ಟರೆ ಅಷ್ಟೇ ನಿಮ್ಮದು ಅಪ್ಲಿಕೇಶನ್ನ ವ್ಯಾಲಿಡ್ ಆಗ್ತೈತಿ. ಇರದೆ ಹೋದರೆ ಅವರು ರಿಜೆಕ್ಟ್ ಮಾಡ್ತಾರಂತ ಹೇಳ್ಕೊಡ್ತಾರೆ. ಸೊ ಇಲ್ಲೊಂದು ಫಾರ್ಮ್ಯಾಟೂ ಇದೆ, ಇದನ್ನು ನೀವು ನೋಡ್ಕೋಬೋದು. ಇರದೆ ಹೋದರೆ ಆ ವೆಬ್ಸೈಟ್ ಲಿಂಕಿಗೆ ಹೋಗಿ ವಿಸಿಟ್ ಮಾಡಿರಿ. ಎಲ್ಲ ಇನ್ಫಾರ್ಮೇಷನ್ ಡೀಟೇಲ್ಸ್ ನಿಮಗೆ ಸಿಗ್ತಾವ. ಮತ್ತು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ನೂ ಅದಾವ, ಇಲ್ಲಿ ನೀವು ಓದಿ ತಿಳ್ಕೊಡ್ರಿ. ಕ್ಲಿಯರ್ಲಿ ಇದನ್ನು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಏನೇನು ಬೇಕು ಎಲ್ಲ ತೊಗೊಂಡು ಡಾಕ್ಯುಮೆಂಟ್ಸ್ ಸರಿಯಾಗಿ ಅಪ್ಲೈ ಮಾಡಿರಿ. ಯಾಕೆಂದರೆ ನೀವು ಸರಿಯಾದ ಇನ್ಫಾರ್ಮೇಷನ್ ಕೊಡದೆ ಹೋದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತಾವೆ. ಇದು ಒಂದು ಒಳ್ಳೆಯ ಅವಕಾಶ, ಇದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಅಪ್ಲೈ ಮಾಡಿರಿ. ನಿಮ್ಮ ಫ್ರೆಂಡ್ ಸರ್ಕಲ್ನಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿರಿ, ಅವರು ಅಪ್ಲೈ ಮಾಡಲಿ. ಸೊ ಎಲ್ರಿಗೂ ಜಾಬ್ ಸಿಗಬೇಕು, ಸೊ ಎಲ್ರಿಗೂ ಒಳ್ಳೆಯದಾಗಬೇಕು. ಓಕೆ. ಮತ್ತು ಇದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.